ಎಲ್ಲರಿಗೂ ನಮಸ್ಕಾರ. 2023ರಲ್ಲಿ KE ನಡೆಸಿದಂತಹ FDA ಪ್ರಶ್ನಪತ್ರಿಕೆಯ ಸಾಮಾನ್ಯ ಕನ್ನಡ ವಿಷಯವನ್ನು ನಾನಿವತ್ತು ವಿಶ್ಲೇಷಣೆ ಮಾಡ್ತಾಯಿದ್ದೀನಿ. ಮೊದಲನೇ ಪ್ರಶ್ನೆ, ಗಲಗನಾಥರು ಯಾವ ಭಾಷೆಯ ಲೇಖಕರು? ಇವರು ಯಾವ ಭಾಷೆಯ ಲೇಖಕರಾಗಿದ್ದರು? ನಮ್ಮ ಕನ್ನಡದವರೇ ಆಗಿದ್ದರು. ಎರಡನೇ ಪ್ರಶ್ನೆ, ಇವುಗಳಲ್ಲಿ ಯಾವುದು ಸರಿಯಾಗಿದೆ? ಸಾಧನಕೇರಿ ಅನ್ನೋದು ಯಾರ್ದು? ಕಾರಂತರು ಬರ್ತಾರಾ, ಕುವೆಂಪು ಬರ್ತಾರಾ, ಇಲ್ಲ ಶ್ರೀರಂಗ ಬರ್ತಾರಾ, ಅಥವಾ ಬೇಂದ್ರೆಯವರು ಬರ್ತಾರಾ? ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂದರೆ ಬೇಂದ್ರೆಯವರು ಬರ್ತಾರೆ. ನೆಕ್ಸ್ಟು ಮೂರನೇ ಪ್ರಶ್ನೆ, AI ಇವುಗಳನ್ನು ಏನಂತ ಕರೀತಾರೆ ಕನ್ನಡದಲ್ಲಿ ಕಂಠನಾಸಿಕ ಅಂತ ಕರೀತಾರಾ, ಕಂಠೋಷ್ಟ್ಯ ಅಂತ ಕರೀತಾರಾ, ದಂಟೋಷ್ಟ್ಯ ಅಂತ ಕರೀತಾರಾ, ಅಥವಾ ಕಂಠತಾಳು ಅಂತ ಕರೀತಾರಾ? ಸರಿಯಾದ ಉತ್ತರ ಅಂದರೆ ಕಂಠತಾಳು ಅಥವಾ ಕಂಠತಾಳವ್ಯ ಅಂತ ಕರೀತಾರೆ. ಕಂಠತಾಳವ್ಯಕ್ಕೆ AI ಅಂತ ಕರೀತಾರೆ. ಅದೇ ದಂಟೋಷ್ಟ್ಯ ಅಂತ ಬಂದರೆ ವಾ ಅನ್ನೋ ಅಕ್ಷರಕ್ಕೆ ದಂಟೋಷ್ಟ್ಯ ಅಂತ ಕರೀತಾರೆ. ಇನ್ನು ಇದೆರಡು ಕಂಠನಾಸಿಕ ಮತ್ತು ಕಂಠೋಷ್ಟ್ಯಕ್ಕೆ ನೀವು ಹೋಮ್ವರ್ಕ್ ಮಾಡಿ. ನೆಕ್ಸ್ಟು ನಾಲ್ಕನೇ ಪ್ರಶ್ನೆ ನೋಡೋಣ. ಕೂಸು ಮಲಗಿತು ಮಗು ಆಡಿತು. ಕೂಸು ಮಲಗಿತು ಮಗು ಆಡಿತು. ವಿಭಕ್ತಿ ಪ್ರತ್ಯಯಗಳಲ್ಲಿ 8 ಇದೆ. ಅದರಲ್ಲಿ ಕಾರಕಗಳು ಅಂತ ಬಂದಾಗ ಕರ್ತೃಕಾರಕ, ಕರ್ಮಕಾರಕ, ಕರಣಕಾರಕ, ಸಂಪ್ರದಾನ, ಅಪಾದಾನ, ಸಂಬಂಧ, ಅಧಿಕರಣ, ಅಭಿಮುಖೀಕರಣ, ಒಟ್ಟು 8 ಕಾರಕಗಳಿವೆ. ಅದರಲ್ಲಿ ಈ ಪ್ರಶ್ನೆಯಲ್ಲಿ ಕೇಳಿರುವಂತಹ ಕೂಸು ಮಲಗಿತು ಮಗು ಆಡಿತು, ಇಲ್ಲೆಲ್ಲ ಊಕಾರದಿಂದ ಅಂತ್ಯ ಕಾಣ್ತಿದೆ. ಊಕಾರ ಅಂದರೆ ಪ್ರಥಮ ವಿಭಕ್ತಿ ಬರುತ್ತೆ. ಊಕಾರ ಅನ್ನೋದು ಪ್ರಥಮ ವಿಭಕ್ತಿ ಬರುತ್ತೆ. ಪ್ರಥಮ ವಿಭಕ್ತಿ ಬಂದರೆ ಆಬ್ವಿಯಸ್ಲಿ ಅದನ್ನು ಕರ್ತೃಕಾರಕ ಅಂತ ಕರಿತೀವಿ. ನೆಕ್ಸ್ಟು 5ನೇ ಪ್ರಶ್ನೆ ನೋಡೋಣ. ಮಹಾ ಪ್ಲಸ್ ಆತ್ಮ, ಇದು ಯಾವ ಸಂಧಿ ಉದಾಹರಣೆ ಆಗುತ್ತೆ? ಇಲ್ಲಿ ಆ ಇದೆ, ಇಲ್ಲಿ ಎರಡನೇ ಆ ಇದೆ. ಯಾವುದೇ ಆಗಲಿ ನಮ್ಮ ಸಂಧಿಗಳಲ್ಲಿ ನೋಡಬೇಕಾದ್ರೆ ಹಾಗೆ ಪರವಾಗಿ ಮೊದಲನೇ ಅಥವಾ ಎರಡನೇ ಆ, ಹೀಗೆ ಪರವಾಗಿ ಮೊದಲನೇ ಇ ಅಥವಾ ಎರಡನೇ ಇ, ಹೂಗೆ ಪರವಾಗಿ ಮೊದಲನೇ ಹೂ ಅಥವಾ ಎರಡನೇ ಹೂ, ಈ ಥರ ಬಂದಿದ್ದರೆ ಅದು ಯಾವಾಗಲೂ ಸವರ್ಣ ದೀರ್ಘ ಸಂಧಿಯಾಗಿರುತ್ತೆ. ಇದನ್ನು ನೀವು ನೆನಪಲ್ಲಿ ಇಟ್ಕೋಬೇಕು. ನೆಕ್ಸ್ಟು 6ನೇ ಪ್ರಶ್ನೆಗೆ ಹೋಗೋಣ. ಇವುಗಳಲ್ಲಿ ಯಾವುದು ಭೂತಕಾಲಕ್ಕೆ ಉದಾಹರಣೆಯಾಗಿದೆ? ಈ ಕಾಲಗಳನ್ನ ಕೇಳಬೇಕಾದ್ರೆ ಭೂತಕಾಲ ಅಂತ ಬಂದಾಗ ಸಾಮಾನ್ಯವಾಗಿ ನಾವು ದ ಅನ್ನೋ ಒಂದು ಅಕ್ಷರ ನಾನು ನೆನಪಲ್ಲಿ ಇಟ್ಕೊಂಡ್ರೆ ಈ ಪ್ರಶ್ನೆಗೆ ನಾವು ಉತ್ತರಿಸೋಕ್ಕೆ ಸಹಾಯ ಆಗುತ್ತೆ. ಇವಾಗ ಡಿ ಆಪ್ಷನ್ ನೋಡಿದ್ರೆ ಮಾಡುವನು ಅಂತ ಇದೆ. ವಾ ಅನ್ನೋದು ಭವಿಷ್ಯತ್ ಕಾಲ ಆಗ್ಬಿಡುತ್ತೆ. ಭವಿಷ್ಯತ್ ಕಾಲ. ಮಾಡುತ್ತಾನೆ, ಉತ್ತ ಅಂತ ಬಂತಿಲ್ಲಿ. ಮಾಡುತ್ತಿದ್ದಾನೆ, ಇಲ್ಲಿ ಉತ್ತ ಅಂತ ಬಂದರೆ ವರ್ತಮಾನ ಅಂತ ಬರುತ್ತೆ. ಇಲ್ಲಿ ಮಾಡಿದನು, ದಾನದಲ್ಲಿದೆ ಮಾಡಿದನು, ಇದು ಭೂತಕಾಲ ಬರುತ್ತೆ. ಇಲ್ಲಿ 6ನೇ ಪ್ರಶ್ನೆಗೆ ಇವುಗಳಲ್ಲಿ ಯಾವುದು ಭೂತಕಾಲಕ್ಕೆ ಉದಾಹರಣೆ ಎಂದರೆ ಮಾಡಿದನು ಅನ್ನೋದು ಕರೆಕ್ಟ್ ಆಗುತ್ತೆ. ಯಾಕಂದರೆ ಕಾರಕ ಬಂದಿದೆ, ಅಂತ್ಯಕಾರಕ ಕಾಲಸೂಚಕದಲ್ಲಿ. ನೆಕ್ಸ್ಟು 7ನೇ ಪ್ರಶ್ನೆ ನೋಡೋಣ. ನೇಸರು ಯಾವ ಭಾಷೆಯ ಪದವಾಗಿದೆ? ಸಂಸ್ಕೃತ ಬರುತ್ತಾ, ಅಚ್ಚ ಕನ್ನಡ ಬರುತ್ತಾ, ಇಲ್ಲ ತಮಿಳು ಬರುತ್ತಾ? ನೇಸರು ಅನ್ನೋದು ಅಚ್ಚ ಕನ್ನಡ ಪದವಾಗಿದೆ. ನೆಕ್ಸ್ಟು 8ನೇ ಪ್ರಶ್ನೆ, ಕುಮಾರವ್ಯಾಸನ ಬಿರುದು ಇದು. ಕುಮಾರವ್ಯಾಸನ ಬಿರುದು ಯಾವುದಿತ್ತು? ಕುಮಾರವ್ಯಾಸನ ಬಿರುದು ರೂಪಕ ಸಾಮ್ರಾಜ್ಯ ಚಕ್ರವರ್ತಿ. ನೆಕ್ಸ್ಟು 9ನೇ ಪ್ರಶ್ನೆ, ಮೇಜು ಇದು ಯಾವ ಭಾಷೆಯ ಪದವಾಗಿದೆ? ಮೇಜು ಅನ್ನೋದು ಯಾವ ಭಾಷೆಯ ಪದ ಆಗುತ್ತೆ? ಪೋರ್ಚುಗೀಸ್ ಪದ. ಅರಬ್ಬಿ ಬರಲ್ಲ, ಕನ್ನಡ ಬರಲ್ಲ, ಪಾರ್ಸಿನೂ ಬರಲ್ಲ. ನೆಕ್ಸ್ಟು 10ನೇ ಪ್ರಶ್ನೆ,
ಹೂವಯ್ಯನ ಪಾತ್ರವಿರುವ ಕಾದಂಬರಿ. ಹೂವಯ್ಯನ ಪಾತ್ರವಿರುವ ಕಾದಂಬರಿ ಯಾವುದು ಅಂತ ಕೇಳ್ತಿದ್ದಾನೆ. ಸಮರಸ್ಯ ಜೀವನ, ದ ರಾ ಬೇಂದ್ರೆ ಬರ್ತಾರೆ. ಮರಳಿ ಮನೆಗೆ ಬರಲ್ಲ, ಚೋಮನ ದುಡಿ, ಚೋಮ ಬೆಳ್ಳಿ, ನೀಲ ಅವರು ಬರ್ತಾರೆ. ಕಾನೂರು ಹೆಗ್ಗಡತಿ, ಹೂವಯ್ಯನ ಪಾತ್ರ ಬರುತ್ತೆ. ಸೊ ಸರಿಯಾದ ಉತ್ತರ 10ನೇ ಪ್ರಶ್ನೆಗೆ ಹೂವಯ್ಯನ ಪಾತ್ರವಿರುವ ಕಾದಂಬರಿ ಯಾವುದು ಅಂತ ಕೇಳಿದಾಗ ಕಾನೂರು ಹೆಗ್ಗಡತಿ ಬರುತ್ತೆ. ನೆಕ್ಸ್ಟು 11ನೇ ಪ್ರಶ್ನೆಗೆ ಹುಟ್ಟು ಸಾವು ಇದು ಯಾವುದಾಗತ್ತೆ? ಜೋಡಿ ಪದ ಬರುತ್ತಾ, ಶಿಥಿಲ ದ್ವಿತ್ವ ಬರುತ್ತಾ, ಸಮಾನ ಪದ ಬರುತ್ತಾ, ಅಥವಾ ದ್ವಿರುಕ್ತಿ ಪದ ಬರುತ್ತಾ? ಇದು ದ್ವಿರುಕ್ತಿ ಪದ ಅಂತೂ ಆಗಲ್ಲ. ದ್ವಿರುಕ್ತಿ ಪದ ಅಂದರೆ ಒಂದೇ ಪದ ಎರಡೆರಡು ಸಲ ಪುನರಾವರ್ತನೆ ಆಗಿರುತ್ತೆ, ಒಂದೇ ಅರ್ಥವನ್ನು ಕೊಡ್ತಿರುತ್ತೆ ದ್ವಿರುಕ್ತಿ ಅನ್ನೋದು. ಇವಾಗ ದ್ವಿರುಕ್ತಿಯ ಉದಾಹರಣೆ ಅಂತ ನೋಡಿದಾಗ ಬೇಗ, ಬೇಗ ಅಂತ ಬರುತ್ತೆ. ಆಮೇಲೆ ಜೋಡಿ ಪದ ಅಂದರೆ ಮೊದಲನೇ ಪದಕ್ಕೆ ಒಂದು ಅರ್ಥ ಇರುತ್ತೆ, ಇದು ಮೊದಲನೇ ಪದಕ್ಕೆ ಒಂದು ಅರ್ಥ ಇರುತ್ತೆ, ಎರಡನೇ ಪದಕ್ಕೆ ಒಂದು ಅರ್ಥ ಇರುತ್ತೆ. ಸೊ ಜೋಡಿ ಪದ ಸರಿಯಾದ ಉತ್ತರ ಆಗುತ್ತೆ. ಇದು ಶಿಥಿಲ ದ್ವಿತ್ವನೂ ಬರಲ್ಲ, ಸಮಾನ ಪದನೂ ಬರಲ್ಲ. ನೆಕ್ಸ್ಟು 12ನೇ ಪ್ರಶ್ನೆ ನೋಡೋಣ. ಮೆಲ್ ಪ್ಲಸ್ ಮಾತು ಇದರ ಸರಿಯಾದ ರೂಪ ಹೀಗಿದೆ. ಇದನ್ನು ಕೂಡಿಸಿ ಬರೆದಾಗ ಯಾವ ಥರ ಬರುತ್ತೆ ನಮಗೆ? ಆ್ಯಕ್ಚುಲಿ ಮೆಲ್ ಪ್ಲಸ್ ಮಾತು ಅನ್ನೋದು ಮೆಲು ಮಾತು ಆಗಲ್ಲ, ಮೇಲಿನ ಮಾತು ಕೂಡ ಆಗಲ್ಲ, ಮೆಲ್ ಮಾತು ಕೂಡ ಆಗಲ್ಲ. ಮೆಲ್ ಪ್ಲಸ್ ಮಾತು ಬಂದಾಗ ಮೆಲ್ವಾತು ಆಗುತ್ತೆ, ಲೋಪಸಂಧಿ. ಇದು ಕರೆಕ್ಟಾಗಿದೆ. 12ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಮೆಲ್ವಾತು ಆಗುತ್ತೆ. ನೆಕ್ಸ್ಟು 13ನೇ ಪ್ರಶ್ನೆ. ಕಡಿಮೆ ಉಸಿರಿನ ಸಹಾಯದಿಂದ ಉಚ್ಚರಿಸುವ ಅಕ್ಷರಗಳನ್ನು ಹೀಗೆಂದು ಕರೆಯುವರು. ಯಾವಾಗಲೂ ಕಡಿಮೆ ಉಸಿರು, ಅದಕ್ಕೆ ಜಾಸ್ತಿ ಹೆಚ್ಚು ಉಸಿರು ತೊಗೊಂಡ್ರೆ ಅದನ್ನು ಮಹಾಪ್ರಾಣ ಅಂತ ಕರಿತೀವಿ. ಅದಕ್ಕೆ ಇದನ್ನ ಎಡ್ಮೇಟ್ ಮಾಡ್ಬೋದು. ಅನುನಾಸಿಕ ಅಂತೂ ಆಗಲ್ಲ. ವರ್ಗೀಯ ವ್ಯಂಜನಲ್ಲಿ ಕೊನೆಯ ಅಕ್ಷರಗಳನ್ನು ಅನುನಾಸಿಕ ವ್ಯಂಜನ ಅಂತ ಕರಿತೀವಿ, ಅನುನಾಸಿಕಗಳು ಅಂತ ಕರಿತೀವಿ. ಮಧ್ಯಮ ಪ್ರಾಣನೂ ಆಗಲ್ಲ. ಇದಕ್ಕೆ ಸರಿಯಾದ ಉತ್ತರ ಅಲ್ಪ ಪ್ರಾಣವಾಗುತ್ತೆ. ನೆಕ್ಸ್ಟು 14ನೇ ಪ್ರಶ್ನೆ. ದ್ವಿತೀಯ ವಿಭಕ್ತಿ ಪ್ರತ್ಯಯಗಳನ್ನು ಗುರುತಿಸಿ. ವಿಭಕ್ತಿ ಪ್ರತ್ಯಯಗಳು ಅಂತೂ ಪ್ರತಿಯೊಂದು ಪ್ರಶ್ನೆ ಪತ್ರಿಕೆಯಲ್ಲಿ ಈ ನಡುವೆ ಕೇಳ್ತಾ ಇದ್ದಾನೆ. ಹೂ ಅನ್ನೋದು ಪ್ರಥಮ ವಿಭಕ್ತಿ ಆಗುತ್ತೆ, ಆಗಲ್ಲ. ಆ ಅನ್ನೋದು ಷಷ್ಠಿ ವಿಭಕ್ತಿ ಆಗುತ್ತೆ, ಅದು ಕೂಡ ಆಗಲ್ಲ. ದೆಸೆಯಿಂದ ಅನ್ನೋದು ಪಂಚಮಿ ವಿಭಕ್ತಿ ಆಗುತ್ತೆ, ಅಫ್ಕೋರ್ಸ್ ಅದು ಆಗಲ್ಲ. ಅನ್ನು ಅನ್ನೋದು ಸರಿಯಾದ ಉತ್ತರ. ದ್ವಿತೀಯ ವಿಭಕ್ತಿ ಪ್ರತ್ಯಯ ಅನ್ನು ಆಗುತ್ತೆ. ನೆಕ್ಸ್ಟು 15ನೇ ಪ್ರಶ್ನೆ. ಕನ್ನಡಕ್ಕೆ ಸತತ ಪ್ರಾಸಂ. ಕನ್ನಡಕ್ಕೆ ಸತತ ಪ್ರಾಸಂ ಎಂದವರು ಬೇರೆ ಯಾರೂ ಅಲ್ಲ, ನಮ್ಮ ಕವಿರಾಜ ಮಾರ್ಗ. ನೆಕ್ಸ್ಟು 16ನೇದು. ಆಕಾಶವು ನೆಲಕ್ಕೆ ಬಿದ್ದಿತು. ಆಕಾಶವು ನೆಲಕ್ಕೆ ಬಿದ್ದಿತ್ತು ಎಂಬುದರಲ್ಲಿ ಇರುವ ಅಲಂಕಾರ ಯಾವುದು ಅಂತ ಇಲ್ಲಿ ಪ್ರಶ್ನೆ ಕೇಳ್ತಿದ್ದಾರೆ. ಆಕಾಶವು ನೆಲಕ್ಕೆ ಬಿದ್ದಿತು ಎಂಬುದರಲ್ಲಿ ರೂಪಕ ಅಲಂಕಾರ ಆಗಲ್ಲ, ಎರಡು ಅಭೇದ ತೋರ್ತಿಲ್ಲ. ಆಮೇಲೆ ನೆಕ್ಸ್ಟು ಉಪಮೇಯ ಅಂತೂ ಆಗಲ್ಲ, ಅಂತ್ಯಗಳವರೆಗೆ ಅಂತೂ ಇಲ್ಲ, ಶ್ಲೇಷ ಅಲಂಕಾರನೂ ಆಗಲ್ಲ. ಇದು ಉತ್ಪ್ರೇಕ್ಷೆ ಅಲಂಕಾರ ಆಗುತ್ತೆ. ಇದು ಉತ್ಪ್ರೇಕ್ಷೆ ಅಲಂಕಾರ ಯಾಕಾಗುತ್ತೆ ಅಂದರೆ ಒಂದು ಅಸಂಬದ್ಧವಾದದ್ದನ್ನು ಸಂಭವಿಸಿ ಹೇಳುವುದಕ್ಕೆ ಅದನ್ನು ಉತ್ಪ್ರೇಕ್ಷೆ ಅಲಂಕಾರ ಎಂದು ಕರೆಯುತ್ತಾರೆ. ನೆಕ್ಸ್ಟು 17ನೇ ಪ್ರಶ್ನೆಗೆ ಹೋಗೋಣ. ರಂಗಮ್ಮನ ಒಟಾರ ಇದು ಯಾರ ಕಾದಂಬರಿ ಅಂತ ಕೇಳಿದ್ದಾನೆ. ರಂಗಮ್ಮನ ಒಟಾರ ಎಂಬ ಕಾದಂಬರಿ ಬರೆದವರು ಯಾರು ಅಂತ ಕೇಳ್ತಿದ್ದಾರೆ. ಇದು ಅಡಿಗರು ಬರಲ್ಲ, GS ಶಿವರೂಪ ಅವರು ಬರಲ್ಲ, ಚದುರಂಗ ಕೂಡ ಬರಲ್ಲ, ನಿರಂಜನ ಬರ್ತಾರೆ. ಸೊ ನೆಕ್ಸ್ಟು 18. ತಾಳಗುಂಡ ಶಾಸನವು. ತಾಳಗುಂಡ ಶಾಸನ ಅನ್ನೋದೇನು? ದಾನ ಶಾಸನನ, ಪ್ರಶಸ್ತಿ ಶಾಸನನ, ಮಾಸ್ತಿಗಲ್ಲುನ, ಪಟ್ಟಿ ಶಾಸನನ ಅಂತ ಕೇಳ್ತಿದ್ದಾರೆ. ಇಲ್ಲಿ ಪ್ರಶಸ್ತಿ ಶಾಸನ ಕೂಡ ಆಗಲ್ಲ, ಮಾಸ್ತಿಗಲ್ಲು ಕೂಡ ಆಗಲ್ಲ, ಪಟ್ಟಿ ಶಾಸನ ಕೂಡ ಆಗಲ್ಲ. ಸರಿಯಾದ ಉತ್ತರ ದಾನ ಶಾಸನ. ನೆಕ್ಸ್ಟ್ 19ನೇದು ಒಂದು ಇದು ಕೇಳ್ತಿದ್ದಾರೆ. 10 ಕಟ್ಟೋ ಕಡೆ ಒಂದು ಡ್ಯಾಶ್ ಕಟ್ಟು. 10 ಕಡೋ ಕಡೆ ಒಂದು ರತ್ನ ಕಟ್ತೀರಾ, ಬೆಳ್ಳಿ ಕಟ್ತೀರಾ, ಚಿನ್ನ ಕಟ್ತೀರಾ ಅಂದರೆ ಇದು ಯಾವುದು ಕಟ್ಟಲ್ಲ ನೀವು. ಮುಟ್ಟನ್ನು ಕಟ್ತೀವಿ. 10 ಕಟ್ಟೋ ಕಡೆ ಒಂದು ಮುತ್ತು ಕಟ್ಟು. ನೆಕ್ಸ್ಟು ಸರಿಯಾದ ರೂಪ ಬರೆಯಿರಿ. ಸರಿಯಾದ ರೂಪ ಯಾವ್ದು ಸರಿ ಇದೆ? ಅಭ್ಯರ್ಥಿ ಅನ್ನೋದು 2ನೇ ಆ ಬಂದಿದೆ, ಇದಂತೂ ತಪ್ಪು. ಅಭ್ಯರ್ಥಿ ಆಗೋಗಿದೆ, ಇದು ತಪ್ಪು, ಬಿ ಉತ್ತರ. ಆಮೇಲೆ ಸಿ ಉತ್ತರ ಅಭ್ಯರ್ಥಿ, ಇಲ್ಲಿ ಟಿ ದೊಡ್ಡ ಟ ಇಲ್ಲ, ಇದು ತಪ್ಪು. ಡಿ ಆಪ್ಷನ್ ಕರೆಕ್ಟ್ ಆಗುತ್ತೆ. ಅಭ್ಯರ್ಥಿ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟು 21ನೇ ಪ್ರಶ್ನೆ. ಕರ್ನಾಟಕದ ಸಂಗೀತ ಪಿತಾಮಹ ಯಾರು ಅಂತ ಕೇಳ್ತಿದ್ದಾರೆ. ಕರ್ನಾಟಕದ ಸಂಗೀತ ಪಿತಾಮಹ ಇದಂತೂ ಒಂದು KPSC KNL ಅದು ಎಷ್ಟು ಸಲ ಕೇಳಿದಾನೋ ಅವನಿಗೆ ಗೊತ್ತಿಲ್ಲ. ತ್ಯಾಗರಾಜರು ಕೂಡ ಆಗಲ್ಲ, ಶಿಶುನಾಳ ಶರೀಫರು ಕೂಡ ಆಗಲ್ಲ, ವಿಜಯದಾಸರು ಕೂಡ ಆಗಲ್ಲ, ಪುರಂದರದಾಸರು.
ಕರ್ನಾಟಕ ಸಂಗೀತ ಪಿತಾಮಹ ಕರ್ನಾಟಕದ ಸಂಗೀತ ಪಿತಾಮಹ ಅಂತ ಯಾರನ್ನು ಕರಿತೀವಿ ಅಂದರೆ ಪುರಂದರದಾಸರನ್ನು ಕರಿತೀವಿ. ನೆಕ್ಸ್ಟ್ 22ನೇ ಪ್ರಶ್ನೆ, ಆಂಡೆಯ ಕೃತಿ. ಇದು ಯಾರು ಬರೆದಿರೋದು ಆಂಡೆಯ ಕೃತಿ? ಅಚ್ಚ ಕನ್ನಡದಲ್ಲಿ ಬರ್ತಿದ್ದಾರೆ ಅಂತ ಯಾವಾಗಲೂ ಪ್ರಶ್ನೆ ಕೇಳ್ತಾನೆ ಇರ್ತಾನೆ. ಆಂಡೆಯನ ಕೃತಿ ಕಬ್ಬಿಗರ ಕಾವ. ನೆಕ್ಸ್ಟು ಇವರು ರಾಷ್ಟ್ರಕವಿ. ನಮ್ಮ ಕರ್ನಾಟಕದಲ್ಲಿ ನಮ್ಮ ಕನ್ನಡದ 3 ಜನಕ್ಕೆ ರಾಷ್ಟ್ರಕವಿಗಳು ಅಂತ ಕರಿತೀವಿ. 3 ಜನ, ಕುವೆಂಪು, ಫಸ್ಟು ಎಂ ಗೋವಿಂದಪ್ಪ ಇವರು ಕೊಡ್ತಾರೆ. ನೆಕ್ಸ್ಟು ಕುವೆಂಪು, ಅದಾದಮೇಲೆ ಜಿ ಎಸ್ ಶಿವರುದ್ರಪ್ಪ. ಇಲ್ಲಿ ಚಂಪಾ ಬರಲ್ಲ, ಬರಗೂರು ರಾಮಚಂದ್ರಪ್ಪ ಬರಲ್ಲ, ಡಾಕ್ಟರ್ ಸಿದ್ಧಲಿಂಗಯ್ಯ ಬರಲ್ಲ. ಇಲ್ಲಿ ಸರಿಯಾದ ಉತ್ತರ ಜಿ ಎಸ್ ಶಿವರುದ್ರಪ್ಪ. ಇವರೆಲ್ಲ ಕೇಂದ್ರ ಸಾಹಿತ್ಯ ಅಕಾಡೆಮಿ ಸಿಕ್ಕಿದೆ. ಇವರಿಗೆಲ್ಲ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ಸಿಕ್ಕಿದೆ. ಆದರೆ ಇವರನ್ನು ನಾವು ರಾಷ್ಟ್ರಕವಿ ಅಂತ ಕೊಡಲ್ಲ, ಕರೆಯಲ್ಲ ನಾವು ಇವ್ರನ್ನ. ನೆಕ್ಸ್ಟ್ 24ನೇ ಪ್ರಶ್ನೆ, ಶಿವನತ್ತನಿಂ. ಪೂರ್ವದ ಹಳಗನ್ನಡದಲ್ಲಿ ಅತ್ತನಿಂ ಅನ್ನೋದು ಪಂಚಮಿ ವಿಭಕ್ತಿ ಬರುತ್ತೆ. ಅದಕ್ಕೆ ನೀವು ಪೂರ್ವದ ಹಳಗನ್ನಡದಲ್ಲಿ ಏನಂತ ಕರೀತಾರೆ? ಪ್ರಥಮ ವಿಭಕ್ತಿಗೆ ಏನಂತ ಕರೀತಾರೆ? ದ್ವಿತೀಯ ವಿಭಕ್ತಿಗೆ ಏನಂತ ಕರೀತಾರೆ? ತೃತೀಯಾಗಿ ಏನು ಕರೀತಾರೆ? ಚತುರ್ಥಿಗೆ ಏನಂತ ಕರೀತಾರೆ? ಪಂಚಮಿಗೆ ಏನಂತ ಕರೀತಾರೆ? ಇದ್ರ ಬಗ್ಗೆ ಎಲ್ಲ ನೀವು ಅಧ್ಯಯನ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಸೊ ಇಲ್ಲಿ ಶಿವನತ್ತನಿಂ ಇದನ್ನು ಏನಂತ ಕರೀತಾರೆ? ಯಾವ ವಿಭಕ್ತಿ ಪ್ರತ್ಯಯ ಅಂದರೆ ಇದು ಆಬ್ವಿಯಸ್ಲಿ ಪಂಚಮಿ ವಿಭಕ್ತಿ ಬರುತ್ತೆ. ನೆಕ್ಸ್ಟ್ 25ನೇ ಪ್ರಶ್ನೆ, ಕನ್ನಡದ ಮೊದಲ ಶಾಸನ ಯಾವುದು? ಕನ್ನಡದ ಮೊದಲ ಶಾಸನ ಬಾದಾಮಿ ಶಾಸನವಂತೂ ಆಗಲ್ಲ, ಗೊಮ್ಮಟನ ಶಾಸನವಂತೂ ಆಗಲ್ಲ, ಬುಕ್ಕರಾಯನ ಶಾಸನ ಕೂಡ ಆಗಲ್ಲ, ನಮ್ಮ ಕದಂಬರ ಹಲ್ಮಿಡಿ ಶಾಸನವಾಗಿದೆ. ಕನ್ನಡದ ಮೊದಲ ಶಾಸನ ಹಲ್ಮಿಡಿ ಶಾಸನ. ನೆಕ್ಸ್ಟ್ 26ನೇ ಪ್ರಶ್ನೆ, ಒಡ್ಡಾರಾಧನೆಯನ್ನು ಬರೆದವರು ಯಾರು? ಪಂಪ ಅಲ್ಲ, ಪೊನ್ನ ಅಲ್ಲ, ರನ್ನ ಅಲ್ಲ, ಶಿವಕೋಟ್ಯಾಚಾರ್ಯರು. ಇದೊಂದು ಗದ್ಯ ಕೃತಿಯಾಗಿದೆ. ಒಡ್ಡಾರಾಧನೆ ಎನ್ನುವುದು ಒಂದು ಗದ್ಯ ಕೃತಿಯಾಗಿದೆ. ಆಮೇಲೆ ಕನ್ನಡ ವ್ಯಾಕರಣಗಳಲ್ಲಿ ಬಿಂದು ಅನ್ನು ಹೀಗೂ ಕರೆಯುತ್ತಾರೆ. ಬಿಂದು ಅನ್ನೋದು ಅನುಸ್ವಾರವಾಗಿದೆ. ಅನ್ನೋದಕ್ಕೆ ಬಿಂದು ಅಂತ ಕರಿತೀವಿ ನಾವು. ನೆಕ್ಸ್ಟ್ 28ನೇ ಪ್ರಶ್ನೆಗೆ ಹೋಗೋಣ. ಸ್ವರದ ಮುಂದೆ ಸ್ವರವು ಬಂದರೂ ಸಂಧಿ ಪ್ರಕ್ರಿಯೆ ನಡೆಯದೇ ಇದ್ದಲ್ಲಿ ಅದನ್ನು ಏನಂತ ಕರಿತೀವಿ ನಾವು? ಪ್ರಕೃತಿ ಭಾವ. ಸ್ವರದ ಮುಂದೆ ಸ್ವರ ಬಂದರೂ ಸಂಧಿ ಪ್ರಕ್ರಿಯೆ ನಡೆಯದೇ ಇದ್ದಲ್ಲಿ ಅದನ್ನು ಪ್ರಕೃತಿ ಭಾವವೆಂದು ಕರೆಯುತ್ತೇವೆ. ನೆಕ್ಸ್ಟ್ 29ನೇ ಪ್ರಶ್ನೆಗೆ ಹೋಗೋಣ. ರಾಮಧಾನ್ಯ ಚರಿತೆ ಇದು ಯಾರ ಕೃತಿ? ಇದು ನಮ್ಮ ಕನಕದಾಸರ ಕೃತಿ. ರಾಮಧಾನ್ಯ ಚರಿತ್ರೆ ಅನ್ನೋದು ನಮ್ಮ ಕನಕದಾಸರ ಕೃತಿಯಾಗಿದೆ. ನೆಕ್ಸ್ಟು 30ನೇ ಪ್ರಶ್ನೆ, ಕಾರಂತರನ್ನು ಹೀಗೂ ಕರೆಯುವರು. ಕಾರಂತರನ್ನು ಕಡಲ ತೀರದ ಭಾರ್ಗವ ಅಂತಲೂ ಕರೀತಾರೆ, ಹಾಗೂ ನಡೆದಾಡುವ ವಿಶ್ವಕೋಶ ಅಂತಲೂ ಕರೀತಾರೆ. ನಡೆದಾಡುವ ವಿಶ್ವಕೋಶ. ಕಾರಂತರನ್ನು ಕಡಲ ತೀರದ ಭಾರ್ಗವ ಅಂತಲೂ ಕರೀತಾರೆ, ನಡೆದಾಡುವ ವಿಶ್ವಕೋಶ ಅಂತಲೂ ಕರೀತಾರೆ. ನೆಕ್ಸ್ಟ್ 31ನೇ ಪ್ರಶ್ನೆ, ಪಂಪಾ ಯಾತ್ರೆ ಯಾರ ಕೃತಿಯಾಗಿದೆ? ಯು ಆರ್ ಅನಂತಮೂರ್ತಿ ಅವ್ರದ್ದಲ್ಲ, ವೈದೇಹಿ ಅವ್ರದ್ದಲ್ಲ, ಚಂಪಾ ಅವ್ರದ್ದು ಕೂಡ ಅಲ್ಲ, ವಿ ಸೀತಾರಾಮಯ್ಯ ಅನ್ನೋರ್ದು ಪಂಪಾ ಯಾತ್ರೆ ಅನ್ನೋದು ವಿ ಸೀತಾರಾಮಯ್ಯ ಅವರ ಪ್ರವಾಸ ಕಥನವಾಗಿದೆ. ನೆಕ್ಸ್ಟ್ 32ನೇ ಪ್ರಶ್ನೆ, ದಿಗ್ಮೂಢ ಎಂದರೇನು? ದಿಗ್ಮೂಢ ಅಂದರೆ ನಾವು ಕಾಮನಾಗಿ ಮೂರ್ಖ ಅಂತ ಅಂದ್ಕೊಂಡ್ಬಿಡ್ತೀವಿ, ಅಲ್ಲ. ದಿಗ್ಮೂಢ ಅಂದರೆ ಅವನಿಗೆ ದಿಕ್ಕು ತೋಚಲ್ಲ ಅವನಿಗೆ, ಸೊ ಅವ್ನು ಕಂಗೆಟ್ಟಿದ್ದಾನೆ. ಸೊ ಸರಿಯಾದ ಉತ್ತರ ಇಲ್ಲಿ ಸಿ ಆಗುತ್ತೆ, ಕಂಗೆಟ್ಟವನು. ನೆಕ್ಸ್ಟ್ ಗುಂಪಿಗೆ ಸೇರಿದ ಪದವನ್ನು ಗುರುತಿಸಿ ಅಂತ ಇದೆ. ಇಲ್ಲಿ ಪರ್ವತ ಇದೆ, ಬೆಟ್ಟ ಇದೆ, ಗುಡ್ಡ ಇದೆ. ಇದೆಲ್ಲ ಒಂದು ಅರ್ಥವನ್ನು ಕೊಡ್ತಿದ್ರೆ ಈ ಕಿವುಡ ಅನ್ನೋದೇ ಒಂದು ಅರ್ಥ ಕೊಡ್ತಿದೆ. ಸೊ ಕಿವುಡ ಅನ್ನೋದು ಇದು ಸರಿಯಾದ ಉತ್ತರ ಆಗುತ್ತೆ. ಇಲ್ಲಿ ಗುಂಪಿಗೆ ಸೇರದೇ ಇರೋದನ್ನ ನಾವು ಪಿಕ್ ಮಾಡಬೇಕಾಗತ್ತೆ. ನೆಕ್ಸ್ಟ್ 34ನೇ ಪ್ರಶ್ನೆ, ಬೇಸಿಗೆ ಪದದ ಸಮಾನಾರ್ಥಕ ಪದ. ಬೇಸಿಗೆ ಪದದ ಸಮಾನಾರ್ಥಕ ಪದ ವೈಶಾಖ. ನೆಕ್ಸ್ಟ್ ಕೊನೆಯದಾಗಿ ಕನ್ನಡದ ಕೊನೆಯ ಪ್ರಶ್ನೆ 35ನೇ ಪ್ರಶ್ನೆ, ಕೂಡಲ ಸಂಗಮ ದೇವ. ಕೂಡಲ ಸಂಗಮ ದೇವ ಎಂಬುದು ಯಾರ ಅಂಕಿತ ನಾಮ? ಗುಕ್ಕವೇ ಅವ್ರದ್ದಾಗುತ್ತಾ? ಆಗಲ್ಲ, ಅವ್ರದ್ದು ನಾಸ್ತಿನಾಥ ಬರುತ್ತೆ. ಹನುಮಪ್ರಭು ಆಗುತ್ತಾ? ಅಲ್ಲ, ಅವ್ರದ್ದು ಗುಹೇಶ್ವರ ಬರುತ್ತೆ. ಜೇಡರ ದಾಸಿಮಯ್ಯ ಬರ್ತದಾ? ಅಲ್ಲ, ಅವ್ರದ್ದು ರಾಮನಾಥ ಬರುತ್ತೆ. ಸೊ ಸರಿಯಾದ ಉತ್ತರ ಬಸವಣ್ಣ. ಕೂಡಲ ಸಂಗಮ ದೇವ ಎಂಬುದು ಬಸವಣ್ಣನವರ ಅಂಕಿತ. ಸೊ ಇಲ್ಲಿಗೆ ಒಟ್ಟು 35 ಕನ್ನಡ ಪ್ರಶ್ನೆಗಳನ್ನು ನಾನು ಇವತ್ತು ಪ್ರಶ್ನೆಗೆ ಉತ್ತರವನ್ನು ಹೇಳಿದ್ದೇನೆ. ಎಷ್ಟು ಬೇಕೋ ಅಷ್ಟೇ. ಥ್ಯಾಂಕ್ ಯು.